ಓಂ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಕಥನಕ್ಕೆ ಸ್ವಾಗತ. ತ್ರಿಶಂಕು ಸ್ವರ್ಗ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಪದಪುಂಜ ಇದು. ನಾನು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಮಧ್ಯದಲ್ಲಿ ಒದ್ದಾಡ್ತಾ ಇದ್ದೀನಪ್ಪ, ತ್ರಿಶಂಕು ಕಥೆ ಆಗಿದೆ ನಂದು ಅಂತ ಬಹುತೇಕ ನೆಗೆಟಿವ್ ಆಗಿ ಬಳಸುವಂತಹ ಒಂದು ಪದ. ತ್ರಿಶಂಕು ಕಥೆ ಆಗೋಗಿದೆಯಪ್ಪ, ನನ್ನ ಪರಿಸ್ಥಿತಿ ಹಿಂಗಾಗೋಗಿದೆ ಅಂತ. ಏನಿದು ತ್ರಿಶಂಕು ಕಥೆ? ಹಾಗಿದ್ರೆ ರಾಮಾಯಣಕ್ಕೂ ಮತ್ತು ತ್ರಿಶಂಕುವಿಗೂ ಏನು ಸಂಬಂಧ ಅಂತ ಅನ್ನಿಸ್ಬಹುದು ನಿಮಗೆ. ತ್ರಿಶಂಕುವಿಗೂ ಮತ್ತು ವಿಶ್ವಾಮಿತ್ರರಿಗೂ ಸಂಬಂಧ ಇದೆ. ಏನು ಸಂಬಂಧ ಅನ್ನೋದು ಇವತ್ತಿನ ಕಥೆಯಲ್ಲಿ ಗೊತ್ತಾಗುತ್ತೆ. ಮಹರ್ಷಿ ವಾಲ್ಮೀಕಿ ವಿರಚಿತ ರಾಮಾಯಣದಲ್ಲಿ ಈ ಕಥೆ ಬಹಳ ಸೊಗಸಾಗಿ ಬಂದಿದೆ. ಈಗ ಕಳೆದ ಸಂಚಿಕೆಯಲ್ಲಿ ಮಿತ್ರರಿಗೆ ಗೊತ್ತಾಗಿದೆ, ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ, ಏನೇ ಇದ್ರೂ ಬ್ರಹ್ಮತ್ವವನ್ನು ಪಡೆಯಬೇಕು ಅನ್ನುವಂತಹ ಅಚಲ ನಿರ್ಧಾರಕ್ಕೆ ಬಂದಿದ್ದಾರೆ. ಬ್ರಹ್ಮತೇಜೋ ಬಲಂ ಬಲಂ ಅಂತ ಹೇಳ್ತಾರೆ ಅವರು. ಬ್ರಹ್ಮ ತೇಜಸ್ಸಿಗೆ ಸರಿಸಮನಾಗಿರುವಂಥದ್ದು ಬೇರೆ ಯಾವುದೂ ಇಲ್ಲ, ನಾನು ಅದನ್ನು ಪಡೆದೇ ಸಿದ್ಧ ಎನ್ನುವಂಥ ಒಂದು ಗಟ್ಟಿಯಾದ ನಿರ್ಧಾರಕ್ಕೆ ಬಂದಿದ್ದಾರೆ. ಅವರಿಗೆ ಈಗ ವಸಿಷ್ಠರಿಂದ ಪರಾಜಯ ಆಗಿದೆಯಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ. ಹಾಗಾಗಿ ತಪಸ್ಸಿಗೆ ಹೊರಡ್ತಾರೆ. ಏನು ಅಂತಿಂಥ ತಪಸ್ಸಲ್ಲ, 1000 ವರ್ಷಗಳ ಕಾಲ ಕೇವಲ ಕಂದ ಮೂಲಗಳನ್ನು ತಿಂದು ಜಿತೇಂದ್ರಿಯರಾಗಿ ತಪಸ್ಸನ್ನು ಮಾಡ್ತಾರೆ ವಿಶ್ವಾಮಿತ್ರರು. ಅವರ 1000 ವರ್ಷಗಳ ತಪಸ್ಸಿಗೆ ಒಲಿದು ಬ್ರಹ್ಮ ದೇವತೆಗಳ ಜೊತೆಗೆ ಬಂದು, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನೀನು ಈಗ ರಾಜರ್ಷಿ ಎನಿಸಿಕೊಳ್ತೀಯಾ ಅಂತ ಬ್ರಹ್ಮ ವರ ಕೊಟ್ಟು ಹೊರಟೋಗಿ ಬಿಡ್ತಾನೆ. ಆದರೆ ವಿಶ್ವಾಮಿತ್ರರ ಉದ್ದೇಶ ಏನು? ಈಗ ಬ್ರಹ್ಮರ್ಷಿ ಆಗೋದು. ಬ್ರಹ್ಮ ಕೊಟ್ಟ ವರ ಏನು? ನೀನು ರಾಜರ್ಷಿ ಆಗಿದೆಯಾ ಅಂತ. ಇಲ್ಲಿ ರಾಜರ್ಷಿ, ಈ ಋಷಿಗಳ ಹೇಗಿದೆ ಅದರದ್ದು ಪಟ್ಟಿ ಅಂತಂದರೆ, ರಾಜರ್ಷಿ ಆದಮೇಲೆ ಋಷಿ ಆದಮೇಲೆ ಮಹರ್ಷಿ ಆದ ಮೇಲೆ ಬ್ರಹ್ಮರ್ಷಿ. ಇವರು ತಪಸ್ ಮಾಡ್ತಿರೋದು ಬ್ರಹ್ಮರ್ಷಿ ಆಗೋದಕ್ಕೆ. ಬ್ರಹ್ಮ ಕೊಟ್ಟಿರೋವರ ನೀನು ರಾಜರ್ಷಿ ಆದೆ ಅಂತ. ತಡ್ಕೊಳಕ್ಕಾಗಲ್ಲ, ಅವರಿಗೆ ನಾಚಿಕೆ ಆಗ್ಬಿಡುತ್ತಂತೆ ವಿಶ್ವಾಮಿತ್ರರಿಗೆ. ಇದೆಂಥದ್ದು, ಇಷ್ಟು ವರ್ಷಗಳ ಕಾಲ ನಾನು ಇಷ್ಟು ತಪಸ್ಸನ್ನು ಮಾಡಿ ಕೇವಲ ರಾಜರ್ಷಿ ಅಂತ ಅನಿಸ್ಕೊಂಡೆ. ಇಲ್ಲ, ಸಾಧ್ಯ ಇಲ್ಲ, ನಾನು ಇನ್ನಷ್ಟು ಘನಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮರ್ಷಿ ಸ್ಥಾನವನ್ನು ಪಡಿಲೇಬೇಕು ಅಂತ. ನಮಗೆ ಇವ್ರು ಬಿಡು, ಈ ಕಥೆ ಹೇಳೋ ಸುಲಭ ನೋಡಿ. 1000 ವರ್ಷ ತಪಸ್ ಮಾಡಿಬಿಟ್ರು, 1000 ವರ್ಷ ತಪಸ್ ಮಾಡಿ ರಾಜರ್ಷಿ ಸಿಕ್ತು, ಬ್ರಹ್ಮರ್ಷಿ ಬಿರುದು ಸಿಕ್ತು ಅಂತೆಲ್ಲ ಹೇಳ್ಬೋದು. 1000 ವರ್ಷ ತಪಸ್ಸು ಮಾಡಿದ ನಂತರ ಆ ಬಿರುದುಗಳೆಲ್ಲ ಸಿಗೋದು ಎಷ್ಟು ಕಠಿಣವಾದ ಸಂಗತಿ ಇದು. ಈಗ ವಿಶ್ವಾಮಿತ್ರರು ಅಂತಹ ಇನ್ನೊಂದು ಕಠಿಣ ನಿರ್ಧಾರಕ್ಕೆ ಬರ್ತಾರೆ. ಇಲ್ಲ, ನನಗೆ ರಾಜರ್ಷಿ ಸಾಕಾಗೋದಿಲ್ಲ, ನನ್ನ ಉದ್ದೇಶವೇ ಬ್ರಹ್ಮರ್ಷಿ ಆಗೋದು ಅಂತ ಇನ್ನಷ್ಟು ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಇಕ್ಷ್ವಾಕು ವಂಶದಲ್ಲಿ ತ್ರಿಶಂಕು ಎನ್ನುವಂತಹ ಧರ್ಮಿಷ್ಠನಾದ ರಾಜ ಇದ್ದ. ಬಹಳಷ್ಟು ಯಾಗಗಳನ್ನು ಮಾಡಿ ಅತ್ಯಂತ ಪುಣ್ಯವಂತನಾದಂತಹ ರಾಜ ಆತ. ಕುಲ ಪುರೋಹಿತರಾಗಿರುವಂತಹ ವಸಿಷ್ಠರ ಬಳಿ ಬಂದು ಒಂದು ವಿಜ್ಞಾಪನೆಯನ್ನು ಇಡ್ತಾನೆ, ಒಂದು ಭಿನ್ನಹ. ಏನದು? ಅವನ ಆಸೆ ನೋಡಿ, ತಾನು ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗಬೇಕು ಅಂತಂದರೆ ಜೀವ ಇರುವಾಗಲೇ ಸ್ವರ್ಗಕ್ಕೆ ಹೋಗಬೇಕು. ಸಾಮಾನ್ಯವಾಗಿ ದೇಹವನ್ನು ಬಿಟ್ಟ ನಂತರ, ತೀರಿಕೊಂಡ ನಂತರ ಸ್ವರ್ಗವೋ ನರಕವೋ ಇತ್ಯಾದಿ ಪ್ರಾಪ್ತಿಗಳು ನಮಗೆ ಸಿಗೋ ಅಂಥದ್ದು. ಆದರೆ ಇವನ ಇಚ್ಛೆ ಏನು ಅಂತಂದರೆ, ಜೀವಂತ ಇರೋವಾಗಲೇ ಹಾಗೆ ನೇರವಾಗಿ ಸಶರೀರನಾಗಿ ನಾನು ಹೋಗಬೇಕು ಸ್ವರ್ಗಕ್ಕೆ. ಅದಕ್ಕೋಸ್ಕರ ಯಾವ ಯಾಗಗಳನ್ನು ಮಾಡೋದಕ್ಕೂ ಸಿದ್ಧ ಅನ್ನುವ ಮನಸ್ಥಿತಿ, ಅದೊಂದು ಆಸೆ. ಮನುಷ್ಯನಿಗೆ ಆಸೆ ಅನ್ನೋದೇ ಕೆಡುಕಾಗುತ್ತೆ ಅಂತ ಇದೆ. ಆಸೆಯೇ ದುಃಖಕ್ಕೆ ಮೂಲ ಅನ್ನುವಂಥ ಮಾತಿದೆ. ಈ ಕಥೆಯಲ್ಲಿ ಅದು ಮುಂದೆ ಕಾಣ್ತಾ ಹೋಗುತ್ತೆ. ಸಶರೀರರಾಗಿ ಹಾಗಂತ ಹೋಗಿಲ್ಲ ಯಾರು ಅಂತಲ್ಲ. ಈಗ ನಮಗೆ ಮಹಾಭಾರತದಲ್ಲಿ ಅದಕ್ಕೆ ನಿದರ್ಶನಗಳು ಸಿಗುತ್ತೆ. ಧರ್ಮರಾಯ ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗ್ತಾನೆ. ಹಾಗೆ ವಿಶ್ವಾಮಿತ್ರನ ಅಕ್ಕ ಸತ್ಯವತಿ, ಆಕೆ ಕೂಡ ಸಶರೀರಳಾಗಿಯೇ ಹೋಗ್ತಾಳೆ. ಆಮೇಲೆ ನದಿಯಾಗಿ ಹರಿಯುವಂಥದ್ದು ಕೌಶಿಕಿ, ಈಗ ಕೋಸಿ ನದಿ ಅಂತ ಕರೆಯುವಂತಹ ನದಿ. ಹೀಗೆ ಸಶರೀರಾಗಿ ಹೋಗಿರುವಂತಹ ಬಹಳಷ್ಟು ನಿದರ್ಶನಗಳಿವೆ. ಆದರೆ ಅದಕ್ಕೆ ಯೋಗ್ಯತೆ ಇದೆಯೋ ಅನ್ನೋ ಅಂಥದ್ದು ಇನ್ನೊಂದು ಪ್ರಶ್ನೆ ಬರುತ್ತೆ ಅಲ್ಲಿ. ಈತನಿಗೆ ಈಗ ಮಹಾನ್ ಧಾರ್ಮಿಕ, ಅತ್ಯಂತ ಒಳ್ಳೆಯ ರಾಜ ಹಾಗಂತ ಈತ ವಸಿಷ್ಠರ ಬಳಿ ಬಂದು ಕೇಳ್ತಾನೆ, ಹೀಗೆ ನನಗೆ ಹೋಗಬೇಕು, ನೀವು ಅದಕ್ಕೆ ಏನಾದರೂ ದಾರಿ ಮಾಡಿಕೊಡಿ ಗುರುಗಳೇ ಅಂತ. ಅದಕ್ಕೆ ಯೋಚನೆ ಮಾಡಿ ಹೇಳ್ತಾರೆ ವಸಿಷ್ಠರು, ಇಲ್ಲ, ಇದು ಆಗೋ ಅಂಥದ್ದಲ್ಲ ಅಂತ ಹೇಳಿದಾಗ ತ್ರಿಶಂಕು ನೇರವಾಗಿ ಗುರುಪುತ್ರರಿರುವಲ್ಲಿಗೆ ಬರ್ತಾನೆ. ವಸಿಷ್ಠರ ಮಕ್ಕಳು, ಅವರು ಕೂಡ ತಪಸ್ವಿಗಳು. ಅವರ ಬಳಿ ಬಂದು ಏನು ಹೇಳ್ತಾನೆ ಅಂತಂದರೆ, ನೋಡಿ, ನಾನು ಹೀಗೆ ಸಶರೀರನಾಗಿ ಹೋಗಬೇಕು ಅನ್ನೋದು ನನಗೆ ಆಸೆ, ಆದರೆ ವಸಿಷ್ಠರು ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ನೀವು ನನಗೆ ಯಾಗವನ್ನು ಮಾಡಿಕೊಡಬೇಕು. ನಾನು ಗುರುವಿಂದ ತಿರಸ್ಕೃತನಾಗಿರುವ ಕಾರಣ ಗುರುಪುತ್ರರಾಗಿರುವ ನೀವೇ ನನ್ನನ್ನು ಆಧರಿಸಬೇಕು. ಹಾಗಾಗಿ ಇದನ್ನು ನೀವೇ ಈ ಕೆಲಸವನ್ನು ಮಾಡಿಕೊಡ್ಬೇಕು ನನಗೆ ಅನ್ನೋದನ್ನು ತ್ರಿಶಂಕು ಹೇಳ್ತಾನೆ.
ಆಗ ವಸಿಷ್ಠರ ಮಕ್ಕಳು, ದುಷ್ಟಬುದ್ಧಿಯುಳ್ಳವನೇ, ನೀನೀಗ ಗುರುವಿನಿಂದ ತಿರಸ್ಕೃತನಾಗಿರೋನು, ನಾವು ಅವರ ಮಕ್ಕಳು, ಅವರಿಗೆ ವಿರುದ್ಧವಾಗಿ ನಿಂತು ಯಾಗ ಮಾಡಿಸ್ಕೊಡೋಕ್ಕೆ ಸಾಧ್ಯನಾ? ಈ 3 ಲೋಕಗಳಲ್ಲೂ ಕೂಡ ವಸಿಷ್ಠರಿಗೆ ಅಶಕ್ಯ, ಅವರಿಗೆ ಮಾಡೋಕ್ಕಾಗೋದಿಲ್ಲ ಅನ್ನುವಂತಹ ಯಾವುದೇ ಯಜ್ಞವೂ ಇಲ್ಲ, ಅವರೇ ಆಗೋದಿಲ್ಲ ಅಂತ ಅಂದಿದ್ದಾರೆ ಅಂತಂದರೆ ಈ ಯಾಗವನ್ನು ಯಾರಿಗೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡಿದರೆ ಅದು ಅವಮಾನ ಆಗುತ್ತೆ, ವಸಿಷ್ಠರಿಗೆ ಅವಮಾನ, ಅದು ನಾವು ಅವರ ವಿರುದ್ಧವಾಗಿ ಮಾಡಿದಾಗ ಆಗುತ್ತೆ. ಹಾಗಾಗಿ ಇದು ಆಗೋದಿಲ್ಲ ಅಂತ ಹೇಳ್ತಾರೆ. ಈಗ ತ್ರಿಶಂಕುವಿಗೆ ಸಿಟ್ಟು ಬರುತ್ತೆ. ಸರಿ, ನನಗೆ ಗುರುವಿಂದ ತಿರಸ್ಕೃತನಾದೆ, ಈಗ ನೋಡಿದ್ರೆ ನೀವು ಇಲ್ಲ ಅಂತ ಹೇಳ್ತಿದ್ದೀರಾ, ಸರಿ ಬೇಡ, ಹಾಗಿದ್ರೆ ನಾನು ಬೇರೆ ಗುರುವನ್ನು ಆಶ್ರಯಿಸ್ತೇನೆ ಅಂತ ಹೇಳ್ತಾನೆ. ವಸಿಷ್ಠರನ್ನು ಬಿಟ್ಟು ಅನ್ಯ ಗುರುವನ್ನು ಆಶ್ರಯಿಸ್ತೇನೆ ಅಂತ ಹೇಳಿದ ತ್ರಿಶಂಕುವಿನ ಅತ್ಯಂತ ಘೋರವಾದ ಕಟುವಾದ ಮಾತನ್ನು ಕೇಳಿ ವಸಿಷ್ಠರ ಮಕ್ಕಳಿದಾರಲ್ಲ ಅವರಿಗೆ ಸಿಟ್ಟು ಬಂದು ಶಾಪ ಕೊಟ್ಟುಬಿಡ್ತಾರೆ. ಏನಂತ ಶಾಪ? ನೀನು ಚಂಡಾಲನಾಗು ಅಂತ. ಚಂಡಾಲ ಅಂತಂದರೆ ಸ್ಮಶಾನದಲ್ಲಿ ಶವವನ್ನು ಸುಡುವ ಕೆಲಸವನ್ನು ಮಾಡುವಂಥದ್ದು. ನೀನು ಚಂಡಾಲನಾಗು ಅಂತ ಹೇಳಿಬಿಡ್ತಾರೆ. ಆಗ ಕೂಡಲೇ ಆತ ಏನು ದೇದೀಪ್ಯಮಾನವಾಗಿ ಪ್ರಕಾಶವಾಗ್ತಾ ಇದ್ದಂತಹ ಅವನ ಶರೀರ ಅನ್ನೋದು ನೀಲವರ್ಣವನ್ನು ಪಡ್ಕೊಳ್ಳುತ್ತೆ. ಅಂತಂದರೆ ಬೆಳ್ಳಗಿದ್ದವನು ಕಪ್ಪಗಾಗ್ತಾನೆ, ಹಾಗೆ ಕೇಶರಾಶಿ ಅನ್ನೋದು ಗಿಡ್ಡವಾಗುತ್ತೆ. ಅದೇ ರೀತಿ ಅವನ ಏನು ಮೈಯಲ್ಲೆಲ್ಲ ಭಸ್ಮ ತುಂಬ್ಕೊಂಡ್ಬಿಡುತ್ತೆ. ಹಾಗೆ ಮೈ ಮೇಲಿರುವಂತಹ ಚಿನ್ನದ ಏನು ಒಡವೆ ವಸ್ತುಗಳನ್ನು ಹಾಕ್ಕೊಂಡಿರ್ತಾರಲ್ಲ ರಾಜರು, ಅದೆಲ್ಲ ಕಬ್ಬಿಣದಾಗಿ ಬಿಡುತ್ತೆ. ಬಹಳ ದುಃಖಿತನಾಗಿ ಅವನು ಅಲ್ಲಿಂದ ಹೊರಡ್ತಾನೆ. ಅವನ ಜೊತೆಗೆ ಅವನ ಪರಿವಾರದವರು, ಮಂತ್ರಿ, ಹಾಗೆ ಒಂದಷ್ಟು ಪ್ರಜೆಗಳು ಎಲ್ಲ ಬಂದಿರ್ತಾರೆ. ಅವರೆಲ್ಲರೂ ಈ ರೂಪವನ್ನು ನೋಡಿ, ಚಂಡಾಲ ವೇಷವನ್ನು ನೋಡಿ ಅವನನ್ನು ಬಿಟ್ಟು ಅವರು ಕೂಡ ಹೆದರ್ಕೊಂಡು ಹೊರಟೋಗಿ ಬಿಡ್ತಾರೆ. ಆದರೆ ತ್ರಿಶಂಕು ಏನು ಅಂತಂದರೆ ಆತ ಧೈರ್ಯಸ್ಥ, ಆತ ಎಷ್ಟಂದ್ರೂ ಮಹಾಪರಾಕ್ರಮಿಯಾಗಿದ್ದಂತಹ ರಾಜ ಈಗ ಒಬ್ಬನೇ ಏಕಾಂಗಿಯಾಗಿ ಕಾಡನ್ನು ಅಲಿತಾ ಮುಂದೆ ವಿಶ್ವಾಮಿತ್ರರು ತಪಸ್ಸು ಮಾಡ್ತಾ ಇದ್ದಂತಹ ಜಾಗಕ್ಕೆ ಬರ್ತಾನೆ. ಈಗ ವಿಶ್ವಾಮಿತ್ರರು ಬ್ರಹ್ಮರ್ಷಿಯಾಗುವ ಗುರಿಯಲ್ಲಿ ತಪಸ್ಸಿಗೆ ಕೂತಿರೋವಂಥದ್ದು. ಅಲ್ಲಿ ಬಂದು ಅವರಿಗೆ ನಮಸ್ಕಾರ ಮಾಡಿದಾಗ ತ್ರಿಶಂಕುವಿನ ಮೇಲೆ ಕರುಣೆ ಬಂದು ವಿಶ್ವಾಮಿತ್ರರು, ರಾಜನೇ, ಏನು, ಯಾಕಾಗಿ ಈ ಚಂಡಾಲ ರೂಪ ನಿನಗೆ ಪ್ರಾಪ್ತವಾಗಿದೆ, ಯಾಕೆ ಹೀಗಾಯಿತು ಅಂತ ಕೇಳಿದಾಗ ಎಲ್ಲ ಹಿನ್ನೆಲೆಯನ್ನು ವಿವರಿಸಿ, ನಾನು ಒಳ್ಳೆಯ ಫಲವನ್ನು ಪಡಿಬೇಕು, ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅಂತ ಹೊರಟೆ. ಆದರೆ ಅದೇ ನನಗೆ ವಿರುದ್ಧವಾಗಿ ನನ್ನ ಇಷ್ಟು ವರ್ಷಗಳ ನಾನು ಏನು 100 ಯಾಗಗಳನ್ನೆಲ್ಲ ಆತ ಯಾಗಗಳನ್ನು ಮಾಡಿದವನು, 100 ಯಾಗಗಳನ್ನು ಮಾಡಿದವನು. 100 ಯಾಗದ ಫಲವೂ ಹೋಗಿ ಎಲ್ಲ ನನ್ನ ಏನು ಒಳ್ಳೆಯ ಫಲಗಳೆಲ್ಲ ಇದೆ ಅದಷ್ಟು ನಷ್ಟವಾಗಿ ಭ್ರಷ್ಟವಾಗಿ ಹೋಗ್ಬಿಟ್ಟಿದೆ. ಈಗ ನಾನು ನಿಮ್ಮನ್ನೇ ಆಧರಿಸ್ತೇನೆ, ನೀವೇ ನನ್ನನ್ನು ಕಾಪಾಡಬೇಕು, ನನಗೆ ಸಹಶರೀರನಾಗಿ ಸ್ವರ್ಗಕ್ಕೆ ಹೋಗುವ ಇಚ್ಛೆ ಇದೆ, ಅದನ್ನು ನೀವೇ ದಾರಿ ತೋರಿಸಿ ಅದನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾನೆ. ಈಗ ವಿಶ್ವಾಮಿತ್ರರು, ನೋಡು, ನೀನು ಪರಮ ಧಾರ್ಮಿಕನಾದ ರಾಜ ಅನ್ನೋದು ನನಗೆ ಗೊತ್ತಿದೆ, ಹಾಗಾಗಿಯೇ ನಿನಗೆ ಆಶ್ರಯವನ್ನು ಕೊಡುತ್ತೇನೆ. ಆಮೇಲೆ ನಿನ್ನ ಆಸೆ ಏನಿದೆ ಅಲ್ಲ, ಸಶರೀರನಾಗಿಯೇ ಹೋಗಬೇಕು ಅಂತ, ಅದನ್ನೂ ಕೂಡ ನಾನು ಮಾಡ್ತೇನೆ. ಒಂದು ವೇಳೆ ಈ ರೂಪ ನಿಂದು ಹೋಗಿಲ್ಲ ಅಂತಂದರೆ ಚಂಡಾಲ ರೂಪದಲ್ಲಿಯೇ ನಿನ್ನನ್ನು ಸ್ವರ್ಗಕ್ಕೆ ಕಳಿಸುವ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳಿ ವಿಶ್ವಾಮಿತ್ರರು ತನ್ನ ಮಕ್ಕಳನ್ನು ಕರೀತಾನೆ. ಆ ಮಕ್ಕಳು ಕೂಡ ತಪಸ್ವಿ ಮಕ್ಕಳು. ಅವರನ್ನು ಕರೆದು ಏನು ವೇದಾಂಗ ಪಾರಂಗತರಾಗಿರುವಂತಹ ಋಷಿಗಳನ್ನು, ಮಹರ್ಷಿಗಳನ್ನು ಈ ಯಜ್ಞಕ್ಕೆ ಕರೆತನ್ನಿ ಅನ್ನೋದನ್ನು ಹೇಳುವುದರ ಜೊತೆಗೆ ಎಲ್ಲಾದರೂ ಏನಾದರೂ ಈ ಕಾರ್ಯದ ಬಗ್ಗೆ ಇದರ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೂ ಕೂಡ ಅದನ್ನು ನನಗೆ ತಿಳಿಸಿ ಅನ್ನೋದನ್ನು ವಿಶ್ವಾಮಿತ್ರ ಹೇಳಿ ಕಳಿಸ್ತಾನೆ. ಅವರು ಎಲ್ಲ ಹೋಗಿ ಋಷಿ ಮಹರ್ಷಿಗಳನ್ನು, ವೇದಾಂಗಗಳನ್ನೆಲ್ಲ ಬಲ್ಲಂತಹ ಅತ್ಯಂತ ಪರಮಶ್ರೇಷ್ಠರಾಗಿರುವಂತಹ ಋಷಿಗಣಗಳನ್ನೇ ಎಲ್ಲ ಕಡೆ ಇರುವಂಥ ಇಡೀ ಪ್ರಪಂಚವನ್ನು ಸುತ್ತಾಡಿ ಇಡೀ ಎಲ್ಲ ದೇಶಗಳ ಋಷಿ ಮುನಿಗಳೇ ಬಂದು ಸೇರ್ತಾರೆ ವಿಶ್ವಾಮಿತ್ರನಿದ್ದಲ್ಲಿಗೆ. ಈಗ ಇವರ ಮಕ್ಕಳು ಮತ್ತು ಶಿಷ್ಯಂದ್ರೆಲ್ಲ ಕರ್ಕೊಂಡು ಬರೋಕ್ಕೆ ಹೋದಾಗ ಏನಾಗಿದೆ ಅನ್ನೋದನ್ನು ತಿಳಿಸಿ ಅಂತ ಬೇರೆ ಹೇಳಿದ್ರಲ್ಲ ವಿಶ್ವಾಮಿತ್ರರು, ಹೇಳ್ತಾರೆ. ಎಲ್ಲರೂ ಬಂದರು, ಆದರೆ ಮಹೋದಯ ಹಾಗೆ ವಸಿಷ್ಠನ 100 ಮಂದಿ ಮಕ್ಕಳು ಬರಲಿಲ್ಲ. ವಸಿಷ್ಠರ 100 ಮಂದಿ ಮಕ್ಕಳು ಏನು ಹೇಳಿದ್ರು ಅಂತಂದರೆ, ಚಂಡಾಲ ಯಜ್ಞ ಮಾಡ್ತಾ ಇದ್ದಾನೆ, ಅದನ್ನು ಯಜ್ಞ ಮಾಡಿಸುವವನು ಈ ಕ್ಷತ್ರಿಯ, ಈ ಯಾಗದ ಹವಿಸ್ಸನ್ನು ದೇವತೆಗಳು ಹೇಗಾದರೂ ಭುಂಜಿಸ್ತಾರೋ, ಹವಿಸ್ಸಿನ ಮೂಲಕ ದೇವತೆಗಳಿಗೆ, ಅಂದರೆ ಯಾವುದೇ ಯಾಗ ಆದ ನಂತರ ಕೊನೆಗೆ ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕರಿಸಿದಾಗ ಆ ಯಜ್ಞಕ್ಕೆ ಸರಿಯಾಗಿ ಮುಗಿಯಿತು ಅನ್ನುವ ಕ್ರಮ.
ಅದು ಎಲ್ಲಾಗುತ್ತೆ? ಇಲ್ಲಿ ಚಾಂಡಾಲ ಯಜ್ಞ ಮಾಡೋನು, ಈ ಕಡೆ ಕ್ಷತ್ರಿಯ ಯಜ್ಞ ಮಾಡಿಸೋನು. ಇದೆಂತಹ ವಿಚಿತ್ರವಾದ ವಿಲಕ್ಷಣವಾಗಿರುವಂತಹ ಯಜ್ಞ ಅಂತ ತಾತ್ಸಾರ ಮಾಡಿ ಮಾತನಾಡಿದ್ರು ಅನ್ನೋದನ್ನು ಹೇಳಿದಾಗ ವಿಶ್ವಾಮಿತ್ರನಿಗೆ ಧಗ 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 ಸಿಟ್ಟು ಬಂದುಬಿಡುತ್ತೆ. ಸಿಟ್ಟು ಬಂದು ಕೂಡಲೇ ವಸಿಷ್ಠರ 100 ಮಂದಿ ಮಕ್ಕಳಿದಾರಲ್ಲ ಅವರಿಗೆ ಶಾಪ ಕೊಟ್ಟು ಬಿಡ್ತಾನೆ. ನಾನು ಅತ್ಯಂತ ಉಗ್ರವಾದ ತಪಸ್ಸನ್ನು ಮಾಡ್ತಾ ಇರುವವನು, ನನಗೆ ಯಾವ ದೋಷವೂ ತಟ್ಟೋದಿಲ್ಲ. ನನ್ನ ದೂಷಣೆಯನ್ನು ಅವರು ಮಾಡಿದ್ರಲ್ಲ, ಅವರು ಈ ಕೂಡಲೇ ಭಸ್ಮವಾಗಿ ಹೋಗಲಿ, ಕೂಡಲೇ ಅವರು ಯಮಲೋಕಕ್ಕೆ ಹೋಗುವಂತಾಗಲಿ. ಅಷ್ಟೇ ಅಲ್ಲ, ಮುಂದೆ 700 ಬಾರಿ ಸತ್ತ ಪ್ರಾಣಿಗಳನ್ನು ಕಿತ್ತು ತಿನ್ನುವ ವಂಶದಲ್ಲಿ ಅವರು ಜನ್ಮ ತಾಳಲಿ ಅನ್ನುವ ಘನಘೋರವಾದ ಶಾಪವನ್ನು ಕೊಟ್ಟು ಬಿಡ್ತಾನೆ ವಿಶ್ವಾಮಿತ್ರ. ಇಷ್ಟು ಶಾಪ ಕೊಟ್ಟ ನಂತರ ಈಗ ಯಜ್ಞದ ಕಾರ್ಯ ಆರಂಭ ಆಗುತ್ತೆ. ಎಲ್ಲ ಋತ್ವಿಜರು ಬಂದಿದ್ದಾರೆ. ತ್ರಿಶಂಕುವಿಗೆ ಏನು ಸಶರೀರನಾಗಿಯೇ ಹೋಗಬೇಕಾದಂತಹ ಯಾಗವನ್ನು ಎಲ್ಲರೂ ಆರಂಭಿಸ್ತಾರೆ. ಎಲ್ಲ ಕ್ರಮಬದ್ಧವಾಗಿ ನಡೆಯುತ್ತೆ, ಚೆನ್ನಾಗೇ ಆಗುತ್ತೆ ಯಾಗ ಎಲ್ಲದಕ್ಕೂ. ಅಷ್ಟಾದ ಮೇಲೆ ಕೊನೆಗೆ ಯಜ್ಞದ ಕಡೆಗೆ ಹವಿಸ್ಸನ್ನು ಸ್ವೀಕರಿಸೋದಕ್ಕೋಸ್ಕರ ಒಂದಾದ ನಂತರ ಒಂದು ದೇವತೆಗಳ ಮಂತ್ರವನ್ನು ಹೇಳಿ ಪುನಶ್ಚರಣೆ ಮಾಡಿ ಅಭಿಮಂತ್ರಿಸಿ ಅವರನ್ನು ಕರೆಯುವಂಥದ್ದು ಕ್ರಮ. ವಿಶ್ವಾಮಿತ್ರರು ಅದನ್ನು ಮಾಡ್ತಾರೆ. ಮತ್ತೆ ಮತ್ತೆ ಪುನಃ ಪುನಃ ದೇವತೆಗಳನ್ನು ಕರೆದ್ರೆ ದೇವತೆಗಳು ಹವಿಸ್ಸನ್ನು ಸ್ವೀಕರಿಸೋದಕ್ಕೆ ಬರೋದೇ ಇಲ್ಲ. ಎಷ್ಟು ಬಾರಿ ಮಂತ್ರ ಪುನಶ್ಚರಣೆ ಮಾಡಿ ಕರೆದ್ರೂ ಕೂಡ ದೇವತೆಗಳು ಆಗಮಿಸೋದಿಲ್ಲ. ಒಂದು ವೇಳೆ ಹಾಗೆ ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕರಿಸದೇ ಹೋದರೆ ಆ ಯಾಗಕ್ಕೆ ಫಲ ಇಲ್ಲ ಅಂತ ಅರ್ಥ. ಈಗ ಸಿಟ್ಟು ಬಂದುಬಿಡುತ್ತೆ ವಿಶ್ವಾಮಿತ್ರರಿಗೆ. ಏನಿದು, ನಾನು ಮಾಡ್ತಾ ಇರುವಂತಹ ಯಾಗಕ್ಕೆ ದೇವತೆಗಳು ಹವಿಸ್ಸನ್ನು ಸ್ವೀಕರಿಸೋದಕ್ಕೆ ಬರ್ತಾ ಇಲ್ವಾ? ಹಾಗಿದ್ದರೆ ನನ್ನ ತಪಸ್ಸಿನ ಫಲ ಏನು ಅನ್ನೋದನ್ನು ನಾನು ತೋರಿಸ್ತೇನೆ. ನಾನು ಈ ಕೂಡಲೇ ನನ್ನ ತಪಸ್ಸಿನ ಫಲವನ್ನು ಧಾರೆ ಎರೆದು ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸ್ತೇನೆ ಅಂತ ತಮ್ಮ ಏನು ತಪಸ್ಸಿನ ಸಂಪೂರ್ಣ ಫಲವನ್ನು ಕೂಡ ಧಾರೆ ಎರಿತಾರೆ ತ್ರಿಶಂಕುವಿಗೆ. ಆಮೇಲೆ ಆಗುತ್ತಲ್ಲ, ಅದು ಅತ್ಯದ್ಭುತವಾದಂತಹ ಘಟನೆ. ನೀನು ನಿನ್ನ ಶರೀರದಿಂದಲೇ ನೇರವಾಗಿ ಸ್ವರ್ಗಕ್ಕೆ ಹೋಗು ಅಂತ ಹೇಳ್ತಾ ಇದ್ದ ಹಾಗೆ ವಿಶ್ವಾಮಿತ್ರ ಸಶರೀರನಾಗಿಯೇ ಸ್ವರ್ಗಾರೋಹಣವನ್ನು ಮಾಡೋಕೆ ಶುರು ಮಾಡ್ತಾನೆ ತ್ರಿಶಂಕು. ಎಲ್ಲ ತಪಸ್ವಿಗಳ ಕಣ್ಣೆದುರಲ್ಲಿಯೇ ಆ ಘಟನೆ ನಡೆಯುತ್ತೆ. ನೇರವಾಗಿ ಆ ಚಾಂಡಾಲ ರೂಪಿಯಾಗಿರುವಂತಹ ತ್ರಿಶಂಕು ಸ್ವರ್ಗಕ್ಕೆ ಹೋಗಿಬಿಡ್ತಾನೆ. ವಿಶ್ವಾಮಿತ್ರರ ತಪಸ್ಸಿನ ಶಕ್ತಿ ಎಷ್ಟು ದೊಡ್ಡದು ಎನ್ನುವ ಅರಿವು ಈ ಘಟನೆಯಿಂದ ಆಗುತ್ತೆ. ಅಲ್ಲಿ ಹೋಗ್ತಾ ಇದ್ದ ಹಾಗೆ ಇಂದ್ರ ನೋಡ್ತಾನೆ. ಇಂದ್ರ ಹೇಳ್ತಾನೆ, ನೀನು ಗುರುವಿನ ಶಾಪಕ್ಕೆ ತುತ್ತಾದವನು, ನಿನಗೆ ಈ ಶರೀರದಲ್ಲಿ ಸ್ವರ್ಗಕ್ಕೆ ಪ್ರವೇಶ ಸಾಧ್ಯವೇ ಇಲ್ಲ. ಹೇಗೆ ಬಂದಿದೆಯೋ ಹಾಗೇ ಹೋಗುವಂತ ತಲೆ ಕೆಳಗಾಗಿ ಆತ ಮತ್ತೆ ಬೀಳೋ ಹಾಗೆ ಮಾಡ್ತಾನೆ ಇಂದ್ರ. ಈಗ ಇಂದ್ರನ ಕಾರಣದಿಂದಾಗಿ ತಲೆ ಕೆಳಗಾಗಿ ಆಕಾಶದಿಂದ ಕೆಳಗೆ ಬೀಳ್ತಾ ಇರ್ತಾನೆ ತ್ರಿಶಂಕು. ಕಾಪಾಡು ಕಾಪಾಡು ನನ್ನನ್ನು ಅಂತ ವಿಶ್ವಾಮಿತ್ರನ ಮೊರೆ ಹೋದಾಗ ವಿಶ್ವಾಮಿತ್ರ ನಿಲ್ಲು ನಿಲ್ಲು ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ತ್ರಿಶಂಕು ಅಲ್ಲಿ ಆಕಾಶದಲ್ಲಿಯೇ ನಿಂತು ಬಿಡ್ತಾನೆ. ಹೇಗೆ ಉತ್ತರ ದಿಕ್ಕಿನಲ್ಲಿ ಧ್ರುವ ನಕ್ಷತ್ರ ಇದೆಯೋ ಅದೇ ರೀತಿ ದಕ್ಷಿಣ ದಿಕ್ಕಿನಲ್ಲಿ ತ್ರಿಶಂಕುವನ್ನು ಆಕಾಶದಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ ವಿಶ್ವಾಮಿತ್ರರು ಬ್ರಹ್ಮನಂತೆ. ಜೊತೆಗೆ ಅಷ್ಟೇ ಅಲ್ಲ, ಸಪ್ತರ್ಷಿಗಳನ್ನು ಹಾಗೆ ನಕ್ಷತ್ರ ಮಂಡಲವನ್ನು ಅಲ್ಲಿ ಸುತ್ತ ಸೃಷ್ಟಿ ಮಾಡಿಬಿಡ್ತಾರೆ. ಅದೂ ಅಲ್ಲದೆ ನಾನು ಇಂದ್ರನನ್ನೇ ಸೃಷ್ಟಿ ಮಾಡಿಬಿಡ್ತೇನೆ, ಅಥವಾ ಇಂದ್ರನಿರೋದೇ ಬೇಡ ಈ ಲೋಕದಲ್ಲಿ ಅಂತ ಹೇಳ್ತಾ ಒಂದೊಂದು ದೇವತೆಗಳು, ಅಂದರೆ ಈಗ ಸ್ವರ್ಗದಲ್ಲಿ ಏನೇನೆಲ್ಲ ಇರುತ್ತಲ್ಲ ಅದೇ ರೀತಿ ಸ್ವರ್ಗದಲ್ಲಿ ಇರುವಂತಹ ಎಲ್ಲ ದೇವತೆಗಳನ್ನು ಒಬ್ಬೊಬ್ಬೊಬ್ಬೊಬ್ಬರನ್ನಾಗಿ ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿ ಬಿಡ್ತಾನೆ ವಿಶ್ವಾಮಿತ್ರ. ಅದನ್ನು ನೋಡಿ ದೇವತೆಗಳು ಋಷಿಗಳು ಎಲ್ಲ ವಿಶ್ವಾಮಿತ್ರನ ಹತ್ರ ಬಂದು ಕೇಳ್ಕೊತಾರೆ, ಆತ ಗುರುವಿನ ಶಾಪಕ್ಕೆ ತುತ್ತಾದವನು, ಹಾಗಾಗಿ ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಆ ಕೋರಿಕೆ ಬೇಡ ಅನ್ನೋದನ್ನು ಕೇಳ್ಕೊತಾರೆ. ಸಶರೀರನಾಗಿಯೇ ದೇವಲೋಕಕ್ಕೆ ಬರುವಂತಹ ಅರ್ಹತೆ ಅವನಿಗಿಲ್ಲ ಅಂತಂದಾಗ ವಿಶ್ವಾಮಿತ್ರರು ಅವರನ್ನು ಕೇಳ್ಕೊತಾನೆ, ನಾನು ಸತ್ಯ ಪ್ರತಿಜ್ಞನಾಗಿದ್ದೇನೆ, ಸಶರೀರನಾಗಿ ಇವನನ್ನು ಕಳಿಸ್ತೇನೆ ಅಂತ ನಾನು ಮಾತು ಕೊಟ್ಟಾಗಿದೆ. ಹಾಗಾಗಿ ಈಗ ನಾನು ಏನು ಸೃಷ್ಟಿ ಮಾಡಿದ್ದೇನಲ್ಲ ಇದನ್ನೇ ತ್ರಿಶಂಕುವಿನ ಸ್ವರ್ಗ ಅಂತ ನೀವು ಪರಿಗಣಿಸಬೇಕು. ಜೊತೆಗೆ ನಾನು ಏನು ಇದನ್ನೆಲ್ಲವನ್ನು ಸೃಷ್ಟಿ ಮಾಡಿದ್ದೇನಲ್ಲ, ಈ ಸಪ್ತರ್ಷಿಗಳು ಹಾಗೆ ನಕ್ಷತ್ರ ಮಂಡಲ ಇದೆಲ್ಲವೂ ಕೂಡ ಬ್ರಹ್ಮ ಸೃಷ್ಟಿ ಮಾಡಿರುವಂತಹ ಲೋಕ ಇರುವ ತನಕವೂ ಕೂಡ ಇದೂ ಇರಬೇಕು. ಇಲ್ಲಿ ತ್ರಿಶಂಕುವಿಗೆ ಸ್ವರ್ಗದಲ್ಲಿ ಏನೆಲ್ಲ ಸಿಗಬಹುದೋ ಅದೆಲ್ಲವೂ ಇಲ್ಲೇ ಸಿಗೋ ಹಾಗೆ ಆಗಲಿ, ಅದನ್ನು ನೀವು ಅನುಗ್ರಹಿಸಬೇಕು. ನೀವು ಇದನ್ನು ಸ್ವರ್ಗ ಅಂತ
ಪರಿಗಣಿಸಬೇಕು ಅನ್ನೋದನ್ನು ವಿಶ್ವಾಮಿತ್ರ ಕೇಳಿಕೊಂಡಾಗ ಅವರೆಲ್ಲರೂ ಒಪ್ಪಿ, ಸರಿ, ಹೀಗೆ ತಲೆಕೆಳಕಾದ ಸ್ವರೂಪದಲ್ಲಿಯೇ ಈ ಸ್ವರ್ಗದಲ್ಲಿ ತ್ರಿಶಂಕು ಇರ್ತಾನೆ, ಇದು ಸದಾಕಾಲ ಹೀಗೇ ಉಳಿಯುತ್ತೆ, ತ್ರಿಶಂಕು ಸ್ವರ್ಗ ಎನ್ನುವುದಾಗಿ ಇದು ಪ್ರಸಿದ್ಧವಾಗುತ್ತೆ. ಆ ಮೂಲಕ ನೀನೇನು ಪ್ರತಿಜ್ಞೆ ಮಾಡಿದ್ಯಲ್ಲ ಆ ಸತ್ಯ ಪ್ರತಿಜ್ಞೆಯು ಕೂಡ ಬದ್ಧವಾಗಿ ಇರುತ್ತೆ ಅನ್ನೋದನ್ನು ಇವರೆಲ್ಲರೂ ಹೇಳಿ ಆಶೀರ್ವದಿಸಿ ತ್ರಿಶಂಕುವಿಗೆ ಕಡೆಗೂ ಒಂದು ಸ್ವರ್ಗ ನಿರ್ಮಾಣ ಆಗುತ್ತೆ. ಯಾಕಂದರೆ ಆತನೂ ಕೂಡ ಧರ್ಮಿಷ್ಠನೇ, ಆತ ಸ್ವಭಾವತಃ ಕೆಟ್ಟವನೇನಲ್ಲ, ಅದನ್ನೇ ಹೇಳ್ತಾರೆ ದೇವತೆಗಳು ಕೂಡ. ಆತನು ಧರ್ಮಿಷ್ಠನೇ, ಹಾಗಾಗಿ ಆತನಿಗೆ ಸ್ವರ್ಗದ ಏನು ಸುಖಗಳೆಲ್ಲ ಇದೆಯಲ್ಲ ಅದು ಈ ತ್ರಿಶಂಕು ಸ್ವರ್ಗದಲ್ಲಿ ಸಿಗುತ್ತೆ. ಹೀಗೆ ವಿಶ್ವಾಮಿತ್ರರು ತನ್ನ ತಪೋಬಲದಿಂದ ಪ್ರತ್ಯೇಕ ಸ್ವರ್ಗವನ್ನೇ ನಿರ್ಮಾಣ ಮಾಡಿ ಬಿಡ್ತಾರೆ. ಇದು ತ್ರಿಶಂಕು ಸ್ವರ್ಗದ ಕಥೆ. ಆದರೆ ಇಲ್ಲಿ ಇವರಿಗೆ ಬ್ರಹ್ಮರ್ಷಿ ಆಗುವಂತಹ ಒಂದು ನಿರ್ಧಾರ ಇದೆಯಲ್ಲ, ಅಚಲ ನಿರ್ಧಾರ, ಅದಿನ್ನೂ ಕೈಗೂಡಿಲ್ಲ. ಅದನ್ನು ಮಾಡಲೇಬೇಕು ಅಂತ ದೃಢ ಸಂಕಲ್ಪದಲ್ಲಿ ವಿಶ್ವಾಮಿತ್ರರು ಇದ್ದಾರೆ. ಆ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈ ಕಥೆಯನ್ನು ನೋಡಿದ ನಂತರ ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಖಂಡಿತ ಹಂಚಿಕೊಳ್ಳಿ ಅಂತ ಹೇಳ್ತಾ, ಜೈ ಶ್ರೀರಾಮ್.